ಇರುವ 4 ಜೊತೆ ಬಟ್ಟೆ ಜೋಡಿಸಿಕೊಂಡು ಊಟ ಮಾಡಿ ಹಾಗೆ ಮಾತಾಡಿಕೊಂಡು ಮಲಗಿದ್ದೆವು. ಬಹಳ ದಿನಗಳಿಂದ ಕೇಳಬೇಕು ಅಂತ ಇದ್ದದ್ದನ್ನು ಕೇಳಿದೆ. ನಾನು ಹಾಸ್ಟೆಲ್ ನಕ್ಷತ್ರ ಚಿಹ್ನೆಗೆ ಬಂದ ಹೊಸದರಲ್ಲಿ ಒಂದು ರಾತ್ರಿ ನೀನು ಮತ್ತೆ ಪಲ್ಲವಿ ಅಂತ ಶುರುಮಾಡಿದೆ. ಓಹೋ, ನಾವು ಹಟ್ಟಾಡಿದ್ದು ನೋಡಿದೆಯಾ? ನನಗೆ ಗೊತ್ತಿತ್ತು ನೀನು ನೋಡತಾ ಇದ್ದೀಯಾ ಅಂತ. ಅಂದು ನಕ್ಕಳು ಸುಗುಣ. ಅಲ್ಲ, ನಿನಗೆ ಹುಡುಗಿಯರ ಜೊತೆ ಮಜಾ ಮಾಡಬೇಕು ಅನ್ನಿಸುತ್ತಾ ಅಂತ ಕೇಳಿದೆ. ಹಾಗೇನಿಲ್ಲ, ಹುಡುಗರು ಸಿಕ್ಕರೂ ಆಗುತ್ತೆ. ಆದರೆ ಹುಡುಗರ ಜೊತೆ ಮಜಾ ಮಾಡೋಕೆ ಭಯ ಅಂದಳು. ಹುಡುಗರ ಜೊತೆನೂ ಮಾಡಿಸಿಕೊಂಡಿದೀಯಾ ಅಂದೆ. ಇಲ್ಲ ಕಣೆ, ಆಸೆ ಇದೆ. ನಮ್ಮಪ್ಪ ಯಾವಾಗ ಮದುವೆ ಮಾಡುತ್ತಾರೋ ಕಾಯ್ತಾ ಇದ್ದೀನಿ ಅಂದಳು ಸುಗುಣ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಾನು ಪಲ್ಲವಿ ದೆಂಗಾಡೋದು ನೋಡತಾ ಇದ್ದೆಯಲ್ಲ, ನಿನಗೆ ನಮ್ಮ ಜೊತೆ ಸೇರಬೇಕು ಅನ್ನಿಸಲಿಲ್ಲವಾ ಅಂದಳು. ಅನ್ನಿಸಿತ್ತು. ಹೊಸಬರು ಅಂತ ಸಂಕೋಚ ಆಯಿತು. ನೋಡತಾ ಮಜಾ ತಗೊಂಡೆ. ನನಗೆ ಅತ್ತಿಗೆ ಹೇಳಿಕೊಟ್ಟಳು, ಹೆಂಗಸರೇ ಮಜಾ ಮಾಡೋದು. ನನಗೇನೋ ಚಂದವಾಗಿರೋ ಹುಡುಗಿರನ್ನ ನೋಡಿದರೆ ಅವರ ಕೈಯಲ್ಲಿ ಮಾಡಿಸಿಕೋಬೇಕು, ಅವರಿಗೆ ಮಾಡಬೇಕು ಅನ್ನಿಸುತ್ತೆ ಅಂದೆ. ಪರವಾಗಿಲ್ಲ ಕಣೆ ಸವಿ, ನೀನು ನಮ್ಮ ಟ್ರಾಕ್ ನಕ್ಷತ್ರ ಚಿಹ್ನೆನಲ್ಲೇ ಇದ್ದೀಯಾ. ಊರಿಗೆ ಹೋಗ್ತೀವಲ್ಲ, ನನ್ನ ತಂಗಿನ ನೋಡು ಅಂದಳು. ಅಂದರೆ ನನಗೆ ಅರ್ಥ ಆಗಲಿಲ್ಲ. ನಮ್ಮಪ್ಪಂಗೆ ನಾವು ಇಬ್ಬರೇ ಮಕ್ಕಳು. ನಮ್ಮ ಅಮ್ಮ ಇಲ್ಲ, ಸತ್ತು 2 ವರ್ಷ ಆಯಿತು. ನಾನು ನನ್ನ ತಂಗಿ ಇಬ್ಬರೇ ಇರೋದು. ನಮ್ಮಪ್ಪಂಗೆ ಹೆಂಗಸರ ಚಟ ಜಾಸ್ತಿ. ನನಗೆ ಬುದ್ಧಿ ಬಂದ ಮೇಲೆ ಕೂಡ ನಮ್ಮಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಯಾರನ್ನೋ ಕರಕೊಂಡು ಬಂದು ಚಟ ತೀರಿಸಿಕೊಳ್ಳೋರು. ನನಗೂ ನನ್ನ ತಂಗಿಗೂ ಅಪ್ಪನ ಬುದ್ಧಿಯೇ ಬಂದಿದೆ ಅಂತ ಕಾಣುತ್ತೆ. ನನಗಿಂತ ನನ್ನ ತಂಗಿಗೆ ಇನ್ನೂ ಚಟ ಜಾಸ್ತಿ ಅಂದಳು. ಏನು ಮಾಡ್ತಾ ಇದ್ದಾಳೆ ನಿನ್ನ ತಂಗಿ ಅಂದೆ. ಅಯ್ಯೋ ಸವಿ, ಅವಳು ಈಗ PUC ಮುಗಿಸಿದಾಳೆ. ಅಕ್ಟೋಬರ್ ನಕ್ಷತ್ರ ಚಿಹ್ನೆನಲ್ಲಿ. ಈಗ ಕೆಲಸವಿಲ್ಲ, ಮನೆಯಲ್ಲಿದ್ದಾಳೆ. ಕಂಪ್ಯೂಟರು ಕಲಿಯುತ್ತಿದ್ದಾಳೆ. ಅಪ್ಪ ಕಂಪ್ಯೂಟರು ತೆಕ್ಕೊಟ್ಟಿದ್ದಾರೆ. ಹೋದ ಸಾರಿ ಹೋಗಿದ್ದಾಗ ಅವಳು ಎಂತೆಂಥ ಪೋಲಿ ಚಿತ್ರ ತೋರಿಸಿದಳು ಅಂತೀಯ. ಪೋಲಿ ಚಿತ್ರ ಎಲ್ಲಿ ಸಿಕ್ತು ನಾನು ಕೇಳಿದೆ. ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾಳಲ್ಲ, ಅಲ್ಲಿ ಮೇಡಮ್ನ ಸರಿಮಾಡಿಕೊಂಡಿದ್ದಾಳೆ. ಬ್ಲೂ ಫಿಲಮ್ಮು ಚಿತ್ರ ಒಂದಷ್ಟು ನೆಟ್ ನಕ್ಷತ್ರ ಚಿಹ್ನೆನಿಂದ ಕಾಪಿ ಮಾಡಿಕೊಂಡು ಬಂದಿದ್ದಳು ಅಂದಳು ಸುಗುಣ. ಪರವಾಗಿಲ್ಲವೇ, ಜೋರಾಗಿದ್ದಾಳೆ ನಿನ್ನ ತಂಗಿ. ಏನು ಅವಳ ಹೆಸರು ಹೇಳಿದೆ. ರಾಗಿಣಿ ಅಂತ. ಕರೆಯೋದು ರಾಣಿ ಅಂತ. ಊರಿಗೆ ಹೋದಾಗ ಕೊನೆ ಪಕ್ಷ ಒಂದು ಇಡೀ ರಾತ್ರಿ ಇಬ್ಬರೂ ಪೋಲಿ ಮಾತಾಡಿಕೊಂಡು 2-3 ರೌಂಡ್ ದೆಂಗಾಡಿಕೊಂಡೇ ಮಲಗೋದು ಅಂದಳು ಸುಗುಣ. ಹಾಗೆ ಅದು ಇದು ಮಾತಾಡಿಕೊಂಡು ಸಣ್ಣ ನಿದ್ರೆ ಮಾಡಿ 5 ಗಂಟೆಯ ಬಸ್ಸು ಹತ್ತಿದೆವು. ಅವರ ಊರಿಗೆ ಸುಮಾರು 4 ಗಂಟೆ ಪ್ರಯಾಣ. 9 ಗಂಟೆ ಹೊತ್ತಿಗೆ ಊರು ತಲುಪಿ ಸುಗುಣ ಮನೆಗೆ ಹೋದೆವು. ಸುಗುಣಳನ್ನು ನೋಡಿ ರಾಣಿಗೆ ತುಂಬಾ ಖುಷಿಯಾಗಿದ್ದು ಗೊತ್ತಾಯಿತು. ಅಕ್ಕ ತಂಗಿ ಇಬ್ಬರೂ ಅಪ್ಪಿಕೊಂಡರು. ಆಮೇಲೆ ರಾಣಿ, ಇವಳು ಸವಿತಾ ಅಂತ, ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಹಾಸ್ಟೆಲ್ ಮೇಟ್, ಒಂದೇ ರೂಮಲ್ಲಿದ್ದೀವಿ. ಸವಿ, ಇವಳು ರಾಗಿಣಿ, ಕರೆಯೋದು ರಾಣಿ, ನನ್ನ ತಂಗಿ. PU ಮುಗಿಸಿ ಈಗ ಕಂಪ್ಯೂಟರ್ ಟ್ರೈನಿಂಗ್ ಮಾಡತಿದ್ದಾಳೆ ಅಂತ ನನಗೂ ರಾಣಿಗೂ ಪರಿಚಯ ಮಾಡಿಸಿದಳು. ಊಟ ಮಾಡಿದೆವು. ಊಟ ಮಾಡುತ್ತಾ ಅಪ್ಪ ಯಾವಾಗ ಬರ್ತಾರಂತೆ ಅಂದಳು ಸುಗುಣ. ಇನ್ನೂ ನಿನ್ನೆ ಹೋದರು, ನಾಳಿದ್ದು ಬರತಾರೆ. ಈ ಸಾರಿ ಮಲಯಾಳಿ ನರ್ಸ್ ನಕ್ಷತ್ರ ಚಿಹ್ನೆನ ಕರೆದುಕೊಂಡು ಹೋಗಿದ್ದಾರೆ ಅಂದು ಕಣ್ಣು ಹೊಡೆದಳು ರಾಣಿ. ನೋಡೆ, ನಮ್ಮಪ್ಪನ್ನ 50 ದಾಟಿದ್ದರೂ ಈಗಲೂ ಕಂಪನಿ ಬೇಕು. ಮಕ್ಕಳ ಮದುವೆ ಮಾಡೋ ಯೋಚನೆ ಇಲ್ಲ ಅಂತ ಸುಗುಣ ಬೇಜಾರು ಮಾಡಿಕೊಂಡಳು. ಬಂದೋರ ಎದುರಿಗೆಲ್ಲ ಏನಕ್ಕ ಇದು ಅಂತ ರಾಣಿ ರಾಗ ತೆಗೆದಳು. ಇರಲಿ ಬಿಡೆ, ಇವಳಿಗೆ ಎಲ್ಲ ಗೊತ್ತು. ಇವಳಿಗೂ ಅಪ್ಪ ಅಮ್ಮ ಇಲ್ಲ. ಅಣ್ಣ ಅತ್ತಿಗೆ ಇವಳನ್ನ ಹಾಸ್ಟೆಲಿಗೆ ಸೇರಿಸಿ ಬಾಂಬೆಗೆ ಹೊರಟು ಹೋಗಿದ್ದಾರೆ ಅಂದಳು ಸುಗುಣ. ಎಲ್ಲ ಅನ್ನುವಾಗ ಸ್ವಲ್ಪ ದನಿ ಬದಲಾಗಿ ಒತ್ತಿ ಹೇಳಿದ ಹಾಗಿತ್ತು. ಸಾರಿ, ಇದು ನಿಮ್ಮ ಮನೆ ಅಂದುಕೊಳ್ಳಿ, ನಾವೆಲ್ಲ ನಿಮ್ಮವರೇ ಅಂದುಕೊಳ್ಳಿ ಸವಿತಾ ಅವರೇ ಅಂದಳು ರಾಣಿ. ಥ್ಯಾಂಕ್ಸ್, ಅವರೇ ಗಿವರೇ ಏನೂ ಬೇಡ. ಸವಿತಾ, ಬಾ ಹೋಗುವನ್ನು. ಪರವಾಗಿಲ್ಲ ಅಂದೆ ನಗುತ್ತಾ. ಓಕೆ ಡಿಯರ್ ಸವಿತಾ ಅಂತ ರಾಗ ಎಳೆದು ನಕ್ಕಳು ರಾಣಿ. ನಮ್ಮ ಪಕ್ಕದ ಮನೆಗೆ ಇಬ್ಬರು ಹುಡುಗರು ಬಂದಿದ್ದಾರೆ ಕಣೆ ಹೊಸದಾಗಿ ಅಂದಳು ರಾಣಿ. ಯಾರು ಸುಗುಣ ಕೇಳಿದಳು. ಇರಲಿ ಬಿಡು ರಾಗಿಣಿ, ಎಲ್ಲ ಒಟ್ಟಿಗೆ ನೆಲದ ಮೇಲೆ ಮಲಗೋಣ ಅಂದೆ. ಹಾಗಾದರೆ ನನ್ನ ರೂಮಿನಲ್ಲಿ ಹಾಸಲ ರಾಗಿಣಿ ಕೇಳಿದಳು. ಇಬ್ಬರೂ ಹೋಗಿ ರಾಗಿಣಿಯ ರೂಮಿನಲ್ಲೇ ನೆಲದ ಮೇಲೆ 3 ಹಾಸಿಗೆ ಹಾಸಿದೆವು. ಬಟ್ಟೆ ಬದಲಾಯಿಸಿಬಿಡ್ತೇನೆ, 1 ನಿಮಿಷ ಅನ್ನುತ್ತಾ ರಾಗಿಣಿ ನನಗೆ ಬೆನ್ನು ತಿರುಗಿಸಿ ಜುಬ್ಬಾ ತೆಗೆದಳು. ಅಪ್ಪನ ಶರಟು ತೊಟ್ಟು ಸಲ್ವಾರ್ ತೆಗೆದಳು. ಅವಳ ತೊಡೆಯ ಅರ್ಧಕ್ಕೆ ಬರುತ್ತಿತ್ತು ಶರ್ಟು. ನಾನು ಒಬ್ಬಳೇ ಇದ್ದರೆ ಬರೀ ಕಾಚ ಬ್ರಾ ಹಾಕ್ಕೊಂಡು ಮಲಗ್ತೇನೆ, ನೀವೆಲ್ಲ ಇದೀರಿ ಅಂತ ಈ ವೇಷ ಅನ್ನುತ್ತಾ ಕಿಸಕ್ಕನೆ ನಕ್ಕಳು. ಒಳ್ಳೆ ಶೇಪಿದೆ ಕಣೆ ರಾಣಿ ಅಂತ ಮೆಚ್ಚಿಕೊಂಡೆ. ನಿಜವಾಗಲೂ ಚೆನ್ನಾಗಿದ್ದಳು. ಹಣೆಯ ಒಂದು ತುದಿಯಲ್ಲಿ ಸಣ್ಣದೊಂದು ಮೊಡವೆ ಇತ್ತು. ಜೇನುತುಪ್ಪದ ಬಣ್ಣ ಇದ್ದಳು. ಕಣ್ಣು ಅಗಲವಾಗಿ ಆಸೆ ತುಂಬಿಕೊಂಡು ಒದ್ದೆಯಾಗಿದ್ದವು.
ಅಯ್ಯೋ ಬಿಡೆ ಸವಿತಾ, ಏನು ಶೇಪೋ ಏನು, ನಿನ್ನ ಸೈಜು ನೋಡಿದರೆ ನನ್ನದು ಏನೂ ಅಲ್ಲಂದಳು. ಅವಳ ಕಣ್ಣು ನನ್ನ ಮೊಲೆಗಳ ಮೇಲಿತ್ತು. ಇನ್ನೊಂದೆರಡು ವರ್ಷ ತಡಿ, ನಿನ್ನದು ಒಳ್ಳೆ ಸೈಜು ಆಗುತ್ತೆ, ಯಾಕೆ ಬೇಜಾರು ಅಂತ ಸಮಾಧಾನ ಮಾಡಿದೆ. ಸುಗುಣ ಬಂದಳು. ಮಾತಾಡಿಕೊಂಡು ಮಲಗಿದೆವು. ಒಂದು ತುದಿಯಲ್ಲಿ ರಾಣಿ, ಅವಳ ಪಕ್ಕ ನಾನು, ನನ್ನ ಪಕ್ಕ ಸುಗುಣ. ಹೀಗೆ ರಾಣಿ ನಿದ್ರೆ ಹೋದಳು. ಸುಗುಣ ನನ್ನ ಭುಜ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡಳು. ಥ್ಯಾಂಕ್ಸ್ ಅಂದಳು. ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕೆ ಥ್ಯಾಂಕ್ಸ್ ಹೇಳತೀಯ ಅಂದೆ. ಏನಿಲ್ಲ, ನೀನು ಕಿಟಕಿ ಸೀಟು ಬೇಕು ಅಂತ ಹಠ ಮಾಡಿ ನನ್ನ ತುದಿಗೆ ಕೂರಿಸಿದೆಯಲ್ಲ ಅದಕ್ಕೆ ಅಂತ ಪಿಸು ಹೇಳಿದಳು. ಏನಾಯಿತು ಅದಕ್ಕೆ ಥ್ಯಾಂಕ್ಸ್ ಹೇಳೋವಂಥದು? ನಾನು ಕೇಳಿದೆ. ಅವಳು ನನ್ನ ಇನ್ನೂ ಹತ್ತಿರಕ್ಕೆ ಎಳ್ಕೊಂಡು ಮೆಲ್ಲಗೆ ಹೇಳಿದಳು. ನಮ್ಮೂರಿಗೆ ಬರುವುದಕ್ಕೆ ಅರ್ಧ ಗಂಟೆ ಮುಂಚೆ 8:15 ಹೊತ್ತಿನಲ್ಲಿ ಬಸ್ಸು ನಿಂತಿತ್ತಲ್ಲ, ಆಗ 4 ಜನ ಹುಡುಗರು ಹತ್ತಿದರು ನೋಡು. ಸೀಟೂ ಇರಲಿಲ್ಲ. ಒಬ್ಬ ನನ್ನ ಪಕ್ಕ ನಿಂತುಕೊಂಡಿದ್ದ. ತೊಡೆ ತಗಲುತ್ತಾ ಇತ್ತು. ಬೇಕು ಅಂತಲೇ ನನ್ನ ಭುಜಕ್ಕೆ ಅವನ ಸಾಮಾನು ತಗುಲುವ ಹಾಗೆ ನಿಂತಿದ್ದ. ಡ್ರೈವರ್ ದೀಪ ಆರಿಸಿದನಲ್ಲ, ಆಗ ಮೆಲ್ಲಗೆ ಅವನ ಸಾಮಾನು ನನ್ನ ಭುಜಕ್ಕೆ ಉಜ್ಜುತ್ತಾ ಇದ್ದ. ಹಾಗಾದರೆ ಸಖತ್ ಮಜಾ ತಗೊಂಡ ಅನ್ನು. ನೀನು ನಿದ್ರೆ ಮಾಡತಾ ಇದೀಯಾ ಅಂದುಕೊಂಡಿದ್ದೆ ಅಂದೆ. ಇಲ್ಲ ಸವಿ, ಕೇಳೆ. ನಾನು ನಿದ್ದೆ ಬಂದವಳ ಹಾಗೆ ಕೈ ಕಟ್ಟಿಕೊಂಡು ತಲೆ ತಗ್ಗಿಸಿಕೊಂಡು ಕೂತೆ. ಮೆಲ್ಲಗೆ ನನ್ನ ಎಡಗೈಯನ್ನ ಅವನ ಜಿಪ್ ನಕ್ಷತ್ರ ಚಿಹ್ನೆಗೆ ತಗುಲಿಸಿದೆ. ಆಮೇಲೆ ಅವನು ಇನ್ನೂ ಒಂಚೂರು ಒತ್ತಿಕೊಂಡ. ಸಾಮಾನು ನಿಗುರಿತ್ತು. ಜಿಪ್ ನಕ್ಷತ್ರ ಚಿಹ್ನೆನ ಮೇಲೆ ಕೈ ಆಡಿಸಿದೆ. ಅವನು ನನ್ನ ಕೈ ಹಿಡಿದು ಒತ್ತಿಕೊಂಡ. ಮೆಲ್ಲಗೆ ಜಿಪ್ ತೆಗೆದೆ. ದೊಡ್ಡದಾಗಿತ್ತ. ನಾನು ತೀರಾ ಮೆಲ್ಲಗೆ ಕೇಳಿದೆ. ಜಿಪ್ ತೆಗೆದು ಕಾಚದ ಮೇಲೆ ಕೈ ಆಡಿಸಿ ನೋಡಿದೆ. ಏನಿಲ್ಲ ಅಂದರೂ 8 ಇಂಚು ಇರಬಹುದು ಕಣೆ ಅಂದಳು. ದಪ್ಪ ಇತ್ತ. ಕಾಚದೊಳಗೆ ಕೈ ತೂರಿಸಿದೆ. 4 ಬೆರಳಲ್ಲಿ ಹಿಡಿಯೋಕೆ ಆಗಲಿಲ್ಲ. ಆಮೇಲೆ ಮೆಲ್ಲಗೆ ಕೈ ಇನ್ನೂ ತೂರಿಸಿ ಕಾಚದ ಒಳಕ್ಕೆ ಹಾಕಿ ಅವನ ಬೀಜ ಹಿಡಿದು ಆಡಿಸಿದೆ. ನಾನು ಏದುಸಿರು ಬಿಡುತ್ತಾ ಅವಳ ಹತ್ತಿರ ಇನ್ನೂ ಒತ್ತಿಕೊಂಡೆ. ಅವನ ತುಣ್ಣಿಯ ಚರ್ಮ ಸರಿಸಿ ಉಗುರಲ್ಲಿ ಮೆಲ್ಲಗೆ ಕೆರೆದ ಹಾಗೆ ಮಾಡಿದೆ. ಕಕ್ಕಿಕೊಂಡು ಬಿಟ್ಟ ಕಣೆ. ತಾಕತ್ತೇ ಇಲ್ಲ ಬೋಳಿಮಗನಿಗೆ ಅಂತ ನಿರಾಸೆಯಿಂದ ಹೇಳಿದಳು. ಹೋಗಲಿ ಬಿಡು, ಮದುವೆ ಆಗೋವರೆಗೂ ಸಿಕ್ಕಷ್ಟೇ ಪುಣ್ಯ ಅಂದುಕೋಬೇಕು ಅಂದೆ. ಪಕ್ಕಕ್ಕೆ ತಿರುಗಿಕೊಂಡು ಮಲಗಿದೆ. ಆಗ ರಾಣಿ, ಆಯ್ತಾ ತುಣ್ಣಿ ಪುರಾಣ, ನಮ್ಮಕ್ಕನಿಗೆ ಗಟ್ಸ್ ಇಲ್ಲ, ನಾನಾಗಿದ್ದರೆ ಚೀಪಿಬಿಡ್ತಿದ್ದೆ ಅಂದಳು ಮೆಲ್ಲಗೆ. ಅಯ್ಯೋ ಪೋಲಿ ಅಂತ ಅವಳ ಕೆನ್ನೆಗೆ ಮೆಲ್ಲಗೆ ಒಂದೇಟು ಕೊಟ್ಟೆ. ಅವಳು ನನ್ನ ಕೈಯನ್ನು ತನ್ನ ಮೊಲೆಯ ಮೇಲಿಟ್ಟುಕೊಂಡು, ಹೀಗೇ ಮಲಕ್ಕೊಳ್ಳೆ ಸವಿತಾ ಅಂತಂದಳು. ಎಲ್ಲರೂ ನಿದ್ರೆಗೆ ಜಾರಿದೆವು. ಮಾರನೆಯ ದಿನ ನನ್ನ ಲೈಫಲ್ಲೇ ಮರೆಯಲಾಗದ ದಿನ. ಗಂಡಸರು ಅವರವರೇ ದೆಂಗಾಡಿಕೊಳ್ಳುವುದು ನೋಡಿದೆ. ಮತ್ತೆ ಸುಗುಣ, ರಾಣಿ ಇಬ್ಬರ ಜೊತೆಯಲ್ಲೂ ಒಟ್ಟಿಗೆ ಮಜಾ ಮಾಡಿದೆ.